ಆಗುತ್ತೆ, ಯಾವ ನಂಬರ್ ಆಗಲ್ಲ ಅಂತ ಕೇಳ್ತಾಯಿದ್ರು. ಸೊ ಅದರಲ್ಲಿ ನಾವು ನಮ್ಗೆ ಆಗ್ತಕ್ಕಂಥ ನಂಬರ್ ಯಾವುದಪ್ಪ ಅಂತಂದರೆ ನಮ್ಮ ಡೇಟ್ ಆಫ್ ಬರ್ತ್ ಮೇಲೆ ನಾವು ತೊಗೊಳ್ತೀವಿ. ಹಾಗೆಯೇ ಜನ್ಮ ನಕ್ಷತ್ರದ ಮೇಲೂ ಕೂಡ ನಾವು ಹೇಳ್ತೀವಿ ಕೆಲವೊಮ್ಮೆ. ಸೊ ನಮ್ಗೆ ಯಾವ ನಂಬರು ಮಿತ್ರ ತಾರೆಯಾಗಿ ಬರುತ್ತೋ ಆ ನಂಬರ್ನ ನಾವು ಹೆಚ್ಚಾಗಿ ಉಪಯೋಗಿಸ್ತೀವಿ ಅಂತ ಹೇಳ್ತೀವಿ. ಅಂದರೆ ನಕ್ಷತ್ರಗಳಲ್ಲಿದೆ ಮಿತ್ರತಾರೆ, ವಧತಾರೆ, ವಿಪತ್ತಾರೆ, ಪರಮ ಮಿತ್ರತಾರೆ, ಈ ಥರದ್ದೆಲ್ಲ ಸಂಪತ್ತಾರೆ, ಈ ಥರದ್ದೆಲ್ಲ ನಮ್ಗೆ ಆಗ್ತಕ್ಕಂಥ ನಕ್ಷತ್ರಗಳಿದೆ. ಆ ನಕ್ಷತ್ರಗಳ ಡೇಟನ್ನು ಅಂದರೆ ಈಗ ಚಂದ್ರ ನಮಗೆ ಪರಮ ಮಿತ್ರತಾರೆ ಆಗಿದೆ ಅಂತಂದರೆ ಚಂದ್ರ ಅಂದರೆ ನಂಬರ್ 2. ಸೊ ಅದು ನಮ್ಗೆ ಆಗಿ ಬರುತ್ತೆ ಅಂತಂದರೆ ನಾವೆಲ್ಲ ಸೇರಿಸಿದಾಗ 20 ಬರೋಂಥ ನಂಬರು. ಹೀಗೆ ನಾವು ಹೇಳ್ತಾ ಹೋಗ್ತೀವಿ. 6 ಬಂದರೆ ಶುಕ್ರ, ಈ 6 ಎಲ್ಲ ಸೇರಿಸಿದಾಗ 6 ಬರಬೇಕು ಅಂತ ಹೇಳ್ತೀವಿ. ಶುಕ್ರ ಅವ್ರಿಗೆ ತುಂಬ ಒಳ್ಳೆಯದಿರುತ್ತೆ, ಸಂಪತ್ತಾರೆ ಆಗಿರುತ್ತೆ. ಈ ಥರದಲ್ಲಿ ನಾವು ನಂಬರ್ನ ಆರಿಸಿ ತೊಗೋಬೇಕು ಅಂತ ಹೇಳ್ತೀವಿ. ಹೀಗೆ ಹೇಳ್ತಾ ಹೋಗ್ತೀನಿ. ನೀವು ಕೂಡ ನೋಟ್ ಮಾಡ್ಕೊಳ್ಳಿ, ನಿಮ್ಮ ಡೇಟ್ ಆಫ್ ಬರ್ತ್ ಮೇಲೆ ಯಾವ ನಂಬರ್